ಇವಾಗ ರೆಡಿ ಆಗಿದ್ದೀವಿ. ಸಿಂಪಲ್ ಆಗಿ ಒಂದು ಟಾಪನ್ನು ಹಾಕೊಂಡಿದ್ದೀನಿ ನಾನು. ಸೊ ಇವಾಗ ಹಾಯ್ ನಮಸ್ಕಾರ, ಸುಹಾಸಿನಿ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಮಧ್ಯಾಹ್ನ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಟ್ರೈನಿಂದ ಹೋಗ್ತಾ ಇರೋದು. ಆಲ್ರೆಡಿ ಪಪ್ಪ ನಮಗೆ ಕರ್ಲಿಕ್ಕೆ ಬಂದಿದ್ದಾರೆ. ಸೊ ಪಪ್ಪ, ನಾನು, ವಿಶು ಮತ್ತು ಶ್ರಾವಣಿ ಹೋಗ್ತಾ ಇದ್ದೀವಿ. ಸೊ ಊರಿಗೆ ಹೋದ್ಮೇಲೆ ಅಲ್ಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಮಿಸ್ ಮಾಡದೆ ವಿಡಿಯೋಸ್ಗಳನ್ನು ನೋಡಿ. ಊರಿದ ವಿಡಿಯೋಸ್ ಎಲ್ಲ ತುಂಬಾ ಸ್ಪೆಷಲ್ ಆಗಿರುತ್ತೆ. ಮಿಸ್ ಮಾಡದೆ ನೋಡಿ. ಸೊ ಇವಾಗ ಕ್ಯಾಬ್ ಬರ್ತಾ ಇದೆ. ಬಂತಾ? 4 minutes. ಹ್ಯಾಪಿ ಪಿಲು? ಸೊ ಕ್ಯಾಬ್ ಬರ್ತಾ ಇದೆ. ಒಂದು 4 ನಿಮಿಷ ಇದೆ ಬರೋದು. ಸೊ ಎಲ್ಲ ಡೋರ್ ಇದೆಲ್ಲ ಲಾಕ್ ಮಾಡಿಬಿಟ್ಟು ಹೋಗ್ತೀವಿ. ಹಾಗೆ ಕಿಚನ್ ಇದೆಲ್ಲ ನಾನು ಕ್ಲೀನ್ ಮಾಡಿದ್ದೀನಿ. ಸೊ ನಮ್ಮ ಮನೆಯವರಿಗೆ ಊಟಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಹಾಗೆ ನಾವು ಕೂಡ ರಾತ್ರಿ ಊಟಕ್ಕೆ ಮಾಡ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಕಿಚನ್ ಎಲ್ಲ ಫುಲ್ ಕ್ಲೀನ್ ಆಗಿದೆ. ಸೊ ಇವಾಗ ಹೊರಡೋದು ಅಷ್ಟೇ. ಬತ್ತು ಟ್ರೇ ಇದು ತೊಗೊಂಡು ಹೋಗೋಣ. ಆಲ್ಮೋಸ್ಟ್ ಅಡುಗೆ ಆಗ್ತಾ ಬಂದಿದೆ. ಇವಾಗ ಟೈಮ್ ಬಂದು ಮಧ್ಯಾಹ್ನ 12 ಗಂಟೆ ಆಗಿದೆ. ಸೊ 12:30 ಅನ್ನಷ್ಟರಲ್ಲಿ ನಾನು ಚಪಾತಿ ಎಲ್ಲ ಮಾಡಿಬಿಟ್ಟು ಕಿಚನಲ್ಲಿ ಇರೋವಂಥ ವರ್ಕ್ ಎಲ್ಲ ನಾನು ಕಂಪ್ಲೀಟ್ ಮಾಡ್ಕೋತೀನಿ. ನಮ್ಮದು ಟ್ರೈನ್ ಬಂದುಬಿಟ್ಟು ಸಂಜೆ 5:15 ನಾವು ಮನೆಯಿಂದ 7 ಗಂಟೆಗೆ ಹೊರಡ್ತೀವಿ. ನಮ್ಮ ಮನೆಯವರು ಇವತ್ತು ನಮಗೆ ಬಿಡೋದಕ್ಕೆ ರೈಲ್ವೆ ಸ್ಟೇಷನ್ಗೆ ಬರ್ತಾ ಇಲ್ಲ. ಸೊ ಅವ್ರದ್ದು ಟ್ರೈನಿಂಗ್ ಇದೆ, ಅದಕ್ಕೆ ಅವರು ಬೇರೆ ಕಡೆ ಹೋಗಿದ್ದಾರೆ. ಸೊ ಅವ್ರು ಇದ್ದಿದ್ರೆ ಅವರೇ ನಮಗೆ ಕ್ಯಾಬ್ ಬುಕ್ ಮಾಡಿರೋರು. ಸೊ ಅವ್ರು ಇಲ್ಲ ಇವಾಗ, ಅದಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ. ಕ್ಯಾಬ್ ಅವ್ರು ಏನು ಮಾಡ್ತಾರೆ ಕೆಲವೊಂದು ಸರ್ತಿ ಅಂದರೆ ನಾವು ಬುಕ್ ಮಾಡಿ ಇರ್ತೀವಿ, ಸ್ವಲ್ಪ ಹೊತ್ತಲ್ಲಿ ಅವರು ಕ್ಯಾನ್ಸಲ್ ಮಾಡ್ಕೊಂಡು ಬಿಡ್ತಾರೆ, ಮತ್ತೆ ನಾವು ತಿರ್ಗಾ ಇನ್ನೂ ಒಂದು ಬುಕ್ ಮಾಡಬೇಕಾಗುತ್ತೆ. ಸೊ ಈ ಥರ ಮಾಡ್ತಾರೆ ಅವರು. ಅದಕ್ಕೆ ನಮ್ಮ ಮನೆಯವ್ರು ಇದ್ದಿದ್ರೆ ಅವರೇ ನಮಗೆ ಕ್ಯಾಬ್ ಬುಕ್ ಮಾಡಿರೋರು, ಮತ್ತು ಬಿಡೋದಕ್ಕೂ ಕೂಡ ಅವರೇ ಬರ್ತಾಯಿದ್ರು. ಸೊ ಅದಕ್ಕೆ ಸ್ವಲ್ಪ ನನಗೆ ಭಯ ಅನ್ನಿಸ್ತಾ ಇದೆ ಹೇಗೆ ಹೋಗೋದಂತ ಹೇಳಿಬಿಟ್ಟು. ಸೊ ನೋಡೋಣ, ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀವಿ. ಏನೇನಾಗುತ್ತೋ ಏನಿಲ್ಲ ಅಂತ ಹೇಳಿಬಿಟ್ಟು. ಅಕಸ್ಮಾತ್ ಕ್ಯಾಬ್ ಸಿಕ್ಕಿಲ್ಲ ಅಂದರೆ ನಾವು ಬಸ್ಸಿಂದ ಹೋಗ್ತೀವಿ. AC ಬಸ್ ಇರುತ್ತೆ. ಸೊ ಪರವಾಗಿಲ್ಲ, ಅದರಿಂದ ಹೋಗ್ಬೋದು. ಆದರೆ ಲಗೇಜ್ ಜಾಸ್ತಿ ಇರೋದ್ರಿಂದ ಅದೆಲ್ಲ ತೊಗೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಕ್ಯಾಬ್ ಆದರೆ ಸ್ವಲ್ಪ ಈಸಿ ಆಗುತ್ತೆ. ಸೊ ನೋಡೋಣ, ಕ್ಯಾಬ್ ಬುಕ್ ಮಾಡ್ತೀವಿ. ಹೇಗಾಗುತ್ತೋ ಅಂತ ಗೊತ್ತಿಲ್ಲ. ಸೊ ಬನ್ನಿ, ನಾನು ಬೇಗ ಕಿಚನಲ್ಲಿ ಇರೋವಂಥ ಕೆಲಸ ಎಲ್ಲ ಮುಗಿಸ್ಕೊತೀನಿ. ಆಲ್ರೆಡಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಸೊ ಇವಾಗ ಬಟ್ಟೆ ಕೂಡ ಎಲ್ಲ ಮೇಲ್ಗಡೆ ಒಣಗಿ ಹಾಕಿದ್ದೀನಿ. ಸೊ ಜಸ್ಟ್ ಇವಾಗ ಚಪಾತಿ ಇಷ್ಟು ಮಾಡಿಬಿಟ್ಟು ಕಿಚನೆಲ್ಲ ಒಂದು ಸತಿ ಕ್ಲೀನ್ ಮಾಡಿದ್ರೆ ಮುಗೀತು. ಸೊ ಆಲ್ರೆಡಿ ನಾನು ಇಲ್ಲಿ ಪಲ್ಯ ಮಾಡಿದ್ದೀನಿ. ಬೇಳೆ ಹಾಕಿಬಿಟ್ಟು ಮಾಡಿರೋದಿದು. ಸ್ವಲ್ಪ ನಾನು ಇಲ್ಲಿ ಲಿಕ್ವಿಡಿ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಇದು ಆದಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಟ್ರೈನಲ್ಲಿ ತಿನ್ನೋದಕ್ಕೆ ಸ್ವಲ್ಪ ಇದೇ ಥರ ಇರಬೇಕು, ಗ್ರೇವಿ ಥರ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದು ನಮ್ಮ ಪಪ್ಪಾಗೆ ಮತ್ತು ಶ್ರಾವಣಿಗೆ ತುಂಬಾ ಇಷ್ಟ. ಹಾಗೆ ಈ ಕಡೆ ನಾನು ಚಪಾತಿ ಕೂಡ ಮಾಡ್ತಾಯಿದ್ದೀನಿ. ಮತ್ತು ಈ ಶೇಂಗಾವನ್ನು ಹುರಿದಿಟ್ಟಿದ್ದೀನಿ ಇಲ್ಲಿ, ಟ್ರೈನಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಮತ್ತು ಇಲ್ಲಿ ಅರ್ಧ ಟರ್ಬೂಜ್ ಹಣ್ಣು ಇತ್ತು. ಸೊ ಇವಾಗ ಇದ್ರದ್ದು ಮಿಲ್ಕ್ ಶೇಕನ್ನು ಮಾಡ್ತೀವಿ. ಬೆಳಗ್ಗೆ ನಮ್ಮ ಮನೆಯವರಿಗೆ ಅವಲಕ್ಕಿ ಮಾಡಿದ್ದೆ ನಾಷ್ಟಾಕ್ಕೆ, ಹಾಗೆ ಹುಡುಗರಿಗೆ ಪಾಸ್ತಾ ಮಾಡಿದ್ದೆ. ಎರಡೂ ಕೂಡ ಸ್ವಲ್ಪನೇ ಉಳಿದಿದೆ. ಸೊ ಅದು ಎರಡೂ ಕೂಡ ತಿಂದರೂ ನನಗೆ ಹೊಟ್ಟೆ ತುಂಬೋದಿಲ್ಲ, ಆ ಥರ ಆಗಿಬಿಟ್ಟಿದೆ. ಸೊ ಇವಾಗ ನಾನು ಅವಲಕ್ಕಿಯಲ್ಲಿ ಉಳಿದಿರೋದು ಪಾಸ್ತಾ ಏನಿದೆ ಅದನ್ನು ಮಿಕ್ಸ್ ಮಾಡಿ ಇವಾಗ ಬಿಸಿ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಏನು ಮಾಡಿರ್ತೀವಿ ಸೊ ಅದರಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋತೀವಿ, ಮತ್ತು ನಮಗೆ ಅಂತ ಸ್ಪೆಷಲಾಗಿ ನಾವು ಏನೂ ಮಾಡ್ಕೊಳ್ಳೋದಿಲ್ಲ. ಸೊ ಎಲ್ಲರೂ ಕೂಡ ಸೇಮ್ ಇದೇ ಥರ ಮಾಡ್ತಾರೆ ಅಂತ ಅನ್ಕೋತೀನಿ ನಾನು. ಸೊ ಗೊತ್ತಿಲ್ಲ ಇದು ಕಾಂಬಿನೇಷನ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ.
ಸೊ ಮಕ್ಕಳು ಇದ್ರೆ ನಮ್ದು ಇದೇ ಗೋಳಾಗ್ಬಿಡುತ್ತೆ. ಸೊ ಹಾಳು ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ಎರಡು ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋದು. ತೋರಿಸ್ತೀನಿ ನಾನು ನಿಮಗೆ ಅದು ಹೇಗಾಗಿದೆ ಅಂತ. ನೋಡಿ, ಅವಲಕ್ಕಿ ಇದೆ ಮತ್ತು ಸ್ವಲ್ಪ ಪಾಸ್ತಾ ಇದೆ, ಎರಡು ಮಿಕ್ಸ್ ಮಾಡಿದ್ದೀನಿ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಇಲ್ಲಿ ನೀರು ಬಂದರೂ ಇವತ್ತು ಸಿಗ್ತಿಲ್ಲ, ಜಲ್ದಿ ಹೋಗೋದಾಗ್ತಿಲ್ಲ. ಅಲ್ಲಿ 8:30 ಶುರು ಆಗ್ತವ. ಈಗ ನೋಡಿ 9:30 ಹೋದ್ರೆ ಚಾಯ್ಸ್ ಪ್ಲಸ್ ಬಂದು ಹೋಗ್ತದೆ. ಇಲ್ಲ ಮತ್ತೆ ಅದು ಎಸಿ ದವರಿಗೆ ಬೆಳಿಗ್ಗೆ ಬೇಕಾದ್ರೆ ಕೊಡ್ತಾರಲ್ಲ, ಅದು ಚಲೋ ಅಲ್ಲ. ಹಾಕದ ಟೈಮ್ ಮತ್ತೆ ಅದು ಚಲೋ. ಮತ್ತೆ ಬಾಕಿ ಹಾಕದ ಅಲ್ಲಿ ನೀನು ತೆಗಿಲಿಕ್ಕೆ ಹೋಗಿ ಸೋಸಿನಿ. ಅಲ್ಲಿ ಮಗಳ ಜೊತೆ ಪೊಲೀಸ್ ಕೇರಳಿಗೆ ಅವ್ರಿಗೆ ಹೋದ್ರು ಭೇಟಿಗೆ. ಅದ್ರ ಇಟ್ಟು ಇದು ಅಂತ ನಿಮ್ಮ ಆನ್ಲೈನ್ ಸಿಗಲ್ಲ. ಹಂಗ ಅರ್ಧ ತಿಳಿ ಕೂತ ಹೇಳೋಲಿಲ್ಲ ನೀನ. ಇಲ್ಲ ವೇ ನೋಡಿ ಕೊಡ್ತಾನೆ ಮಾಡಿದ್ರಿಲ್ಲ. ಅವ್ ನೋಡಿ ಎಲ್ಲ ಅವ್ರು ಭೀ ಟಿಕೆಟ್ ಓದೋತಾರೆ, ಯಾರು ಭೀ ಅಲ್ಲಿ ಪೈಲ ಕೊಡೋದು. ಹಾಗೆ ತೆಗಿತೆ ಕಲಸ ಆಗ್ತಿರ್ತಾವ. ಹಾಯ್ ಫ್ರೆಂಡ್ಸ್, ಇವಾಗ ಸಂಜೆ ಟೈಮ್ ಬಂದು 6 ಗಂಟೆ ಆಗಿದೆ. ಸೊ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೆಯವರು ಇನ್ನೇನು 10 ನಿಮಿಷದಲ್ಲಿ ಬಂದುಬಿಡ್ತಾರೆ. ಸೊ ಅವ್ರು ಬಂದಮೇಲೆ ಇವಾಗ ನಾವು ಹೊರಗಡೆ ಹೋಗ್ತೀವಿ. ಸೊ ಹಾಲು ಬಿಸಿಗಿಡ್ತಾ ಇದ್ದೀನಿ, ಕಾಫಿ ಕುಡಿತೀವಿ. ಕಾಫಿ ಕುಡಿದ್ಬಿಟ್ಟು ಹೊರಗಡೆ ಹೋಗೋದಿದೆ ಒಂದು ಸ್ವಲ್ಪ. ಸೊ ರೆಡಿ ಆಗಿದ್ದೀವಿ, ಹೊರಡ್ತಾ ಇದ್ದೀವಿ ಇವಾಗ ಆಂಟಿ ಮನೆಗೆ. ಟೈಮ್ ಬಂದು ಇವಾಗ 7 ಗಂಟೆ ಆಗಿದೆ. ಸೊ ಒಂದು 10 ನಿಮಿಷದಲ್ಲಿ ನಾವು ಅವ್ರ ಮನೆಗೆ ರೀಚ್ ಆಗ್ತೀವಿ. ಸೊ ಟಾಪ್ ಬಂದುಬಿಟ್ಟು ಈ ಥರ ಇದೆ, ಸಿಂಪಲ್ ಆಗಿದೆ. ಇದನ್ನು ನಾನು ಡಿಮಾರ್ಟಿಂದನೇ ತೊಗೊಂಡು ಬಂದಿರೋದು. ಬೇಗ ಹೋಗಿಬಿಟ್ಟು ಬೇಗ ಬರ್ತೀವಿ. ಮತ್ತು 8 ಗಂಟೆ ಅನ್ನಷ್ಟರಲ್ಲಿ ವಿಶ್ವ ಮನ್ಕೊಂಡ್ಬಿಡ್ತಾನೆ. ಸೊ ಆಂಟಿ ಮನೆ ಬಂದುಬಿಟ್ಟು ನಮ್ಮ ಮನೆಯಿಂದ ಒಂದು 10 ನಿಮಿಷ ಆಗುತ್ತೆ ಅಷ್ಟೇ ಆಂಟಿ ಮನೆ. ಸೊ ಬನ್ನಿ, ಬೇಗ ಹೋಗಿ ಬೇಗ ಬರ್ತೀವಿ. ಚಲೋದ ಊಟ ವಿಷು? ನಿದ್ದೆ ಬಂತಾ? ಊಟ ತಿನ್ರಿ. ಗುಡ್. ಸೊ ಇವ್ರಿಗೆ ಮನೆಯಲ್ಲಿ ಊಟ ತೊಗೊಂಡು ಬಂದೆ ನಾನು. ತುಂಬ ರಾತ್ರಿ ಆಗಿದೆ, ಸೊ ಮನ್ಕೊಳ್ಳೋ ಟೈಮ್ ಕೂಡ ಆಗಿದೆ ಇವಾಗ. ಸೊ ಜಸ್ಟ್ ಇವಾಗ ಪೂಜೆ ಇದೆಲ್ಲ ಮುಗೀತು. ಸೊ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಕೆಳಗಡೆ. ಇವರಿಬ್ಬರಿಗೂ ನಾನು ಇಲ್ಲಿ ಮೇಲುಗಡೆ ಊಟ ತೊಗೊಂಡು ಬಂದೆ. ಸೊ ನಾವು ಕೂಡ ಊಟ ಮಾಡಿ ಇವಾಗ ಮನೆ ಹೋಗ್ತೀವಿ. ಪೂಜೆ ಹಂಗಿತ್ತು ಚಲೋ ಅದ. ಸ್ಟೆಪ್ ಲ್ಯಾಡರ್ ಮಾಡಿದ್ರೆ ಚಲೋ ಅದಲ್ಲ. ಅಯ್ಯಪ್ಪ ಸ್ವಾಮಿದಿದು ಫಸ್ಟ್ ಟೈಮ್ ಎಲ್ಲ ನೀನು ನೋಡಿದ್ದಿದೆ ವಿಶ್ವ? ಗೊತ್ತಾ ನಿಂಗೆ ಅಯ್ಯಪ್ಪ ಸ್ವಾಮಿದು ಪೂಜೆ ಹಂಗಿರ್ತದಂತ? ಇಲ್ಲ ನೋಡಿದೆ ಈಗ. ಚಲೋದ ಪೂಜೆ ಮಾಡಿದ್ದು. ಸಾಂಗ್ ಹೇಳ್ಕೊಟ್ಕೊಡ್ತಾರೆ ಲಾಂಗ್ ಟೈಮ್. ಅಯ್ಯಪ್ಪ ಸ್ವಾಮಿ ಸಾಂಗಿಗೆ ಹೇಳ್ತಾರೆ ಅವರು. ಇನ್ನೊಂದು ಕಶಿಂಬರ್ ಪ್ಯಾಟರ್ನ್ ಕೊಡು. ಡೈಜೆಷನ್ ಆಗ್ತದೆ. ಇಷ್ಟ ಆಯ್ತಾ ಪೂಜೆ ನಿಂದ ಅಯ್ಯಪ್ಪ ಸ್ವಾಮಿದು? ನಂಗೆ ಪೂಜಾಕ್ಕೆ ಊಟ ಇಷ್ಟ ಆಯ್ತು. ಹೌದಾ? ಊಟ ರಾಣಿ.
ಸೊ ಫೈನಲಿ ನಾವು 4 ಜನ ರೈಲ್ವೆ ಸ್ಟೇಷನ್ ಬಂದು ರೀಚ್ ಆದ್ವಿ. ಸೊ ಟ್ರಾಫಿಕ್ಗೋಸ್ಕರ ನಾವು ಮನೆಯಿಂದ 1 ಅವರ್ ಮುಂಚೆನೇ ಬಿಟ್ವಿ. ಸೊ ಹಾಗಾಗಿ ರೈಲ್ವೆ ಸ್ಟೇಷನ್ಗೆ ನಾವು ಒಂದು ಸ್ವಲ್ಪ ಬೇಗನೆ ಬಂದಿರೋದ್ರಿಂದ ಇವಾಗ ಇಬ್ಬರು ಹುಡುಗರು ಕೂಡ ಇಲ್ಲೇ ಆಟ ಆಡ್ತಾ ಇದ್ದಾರೆ. ಹಾಗೆ ಇವತ್ತಿನ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಊರಿಗೆ ಹೋದ್ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಗಾಗಿ ನೀವು ವಿಡಿಯೋನ ನೋಡ್ತಾ ಇರಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಕೂಡ ಹಾಗೆ ಸಪೋರ್ಟನ್ನು ಮಾಡಿ ಅಂತ ಕೇಳ್ಕೊತೀನಿ. ಸೊ ಇವಾಗ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.